ವಯನಾಡಿನ ಚೂರಲ್ಮಲ, ಮುಂಡಕೈ ಜೊತೆಗೆ ಬೇರೆ ಬೇರೆ ಗ್ರಾಮಗಳೇನಿದೆ ಆ ಗ್ರಾಮಗಳಲ್ಲಿ ಎಲ್ಲಾ ಕಡೆ ಕೂಡ ಈಗಾಗಲೇ ಭೂಕುಸಿತ ಉಂಟಾಗಿದೆ. ಈ ಭೂಕುಸಿತದಿಂದ ಸಾಕಷ್ಟು ಜನ ಈಗಾಗಲೇ ಮೃತಪಟ್ಟಿದ್ದಾರೆ. ಜೊತೆಗೆ ಅದರ ಒಂದು ರಕ್ಷಣಾ ಕಾರ್ಯ ಕೂಡ ಈಗಾಗಲೇ ಕಂಪ್ಲೀಟ್ ಆಗಿ ನಡೀತಾ ಇದೆ. ಒಂದು ಕಡೆ ರಕ್ಷಣಾ ಕಾರ್ಯ ನಡೀತಾ ಇದ್ರೆ ಅಲ್ಲಿಗೆ ತಲುಪೋದಕ್ಕೆ ಖುದ್ದು ರಕ್ಷಣಾ ಪಡೆಯ ಸಿಬ್ಬಂದಿ ಸಾಕಷ್ಟು ಪರದಾಡ್ತಾ ಇದ್ದಾರೆ. ಈ ರಕ್ಷಣೆ ಮಾಡುವಂತ ಸಂದರ್ಭದಲ್ಲಿ ಊಟ, ತಿಂಡಿ, ನೀರಿನ ವ್ಯವಸ್ಥೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಇಲ್ಲಿನ ಸಾಕಷ್ಟು ಜನ ಸ್ಥಳೀಯರು ಕೂಡ ಈಗಾಗಲೇ ಊಟವನ್ನ ಹಂಚುವಂತ ಕೆಲಸವನ್ನ ಅಥವಾ ತಿಂಡಿಯನ್ನ ಹಂಚುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ರು. ಅದೇ ರೀತಿಯಲ್ಲಿ ಈಗ ಪ್ರತಿನಿತ್ಯ ಅಂದ್ರೆ ಮೊದಲನೇ ದಿನದಿಂದ ಇವತ್ತಿನವರೆಗೂ ಕೂಡ ಪ್ರತಿನಿತ್ಯ ಊಟದ ವ್ಯವಸ್ಥೆಯನ್ನ, ನೀರಿನ ವ್ಯವಸ್ಥೆಯನ್ನ ಮಾಡಿದ್ದು ಇದೇ ಮಸ್ಜಿದಿಂದ. ಅಂದ್ರೆ ನಿಜವಾದ ಭಾವೈಕ್ಯತೆ ಅಂದ್ರೆ ಏನು ಅಂದ್ರೆ ಇದು. ಯಾಕಂದ್ರೆ ಅಲ್ಲಿ ಸತ್ತಿರುವಂತವ್ರು ಯಾವುದೋ ಜಾತಿ, ಯಾವುದೋ ಒಂದು ಧರ್ಮದವರು, ಅಂತವರಿಗೆ ಇಲ್ಲಿಂದ ಕಂಪ್ಲೀಟ್ ಆಗಿ ಊಟ ಸಪ್ಲೈ ಆಗುತ್ತೆ. ಅಂದ್ರೆ ಮೊದಲ ದಿನದಿಂದಲೂ ಕೂಡ ನಾವು ಕೂಡ ಬೇರೆ ಬೇರೆ ಭಾಗದಿಂದ ಬಂದಂತಹ ವರದಿಗಾರರು ಕೂಡ ಇದೇ ಒಂದು ಮಸ್ಜಿದಿಯಲ್ಲಿ ಪ್ರಿಪೇರ್ ಆದಂತಹ ಫುಡ್ ಅನ್ನ, ಅಂದ್ರೆ ಮುಸ್ಲಿಂ ಯೂತ್ ಲೀಗ್ ಕಡೆಯಿಂದ ನಾರಿಪಟ ಪಂಚಾಯತ್ ಮುಸ್ಲಿಂ ಲೀಗ್ ಯೂತ್ ಏನಿದೆ ಇವರ ಕಡೆಯಿಂದ ಈ ಒಂದು ಮಸ್ಜಿದ್ ಅಲ್ಲಿ ಕಂಪ್ಲೀಟ್ ಆಗಿ ಒಂದು ಅಡಿಗೆಯನ್ನ, ತಿಂಡಿಯನ್ನ ಎಲ್ಲವನ್ನು ಕೂಡ ತಯಾರು ಮಾಡಿ ಇಲ್ಲಿಂದ ಅಲ್ಲಿಗೆ ಸಪ್ಲೈ ಮಾಡ್ತಾ ಇದ್ರು. ಅಂದ್ರೆ ಎಲ್ಲೆಲ್ಲಿ ಜಾಗಗಳು ಅಫೆಕ್ಟ್ ಆಗಿದೆ ಅಲ್ಲಿ ರಕ್ಷಣಾ ಕಾರ್ಯ ನಡೆಯುವಂತಹ ಜಾಗಕ್ಕೆ ಊಟವನ್ನ ಕಳಿಸಿ ಅಲ್ಲಿದ್ದಂತಹ ರಕ್ಷಣಾ ಕಾರ್ಯದಲ್ಲಿ ಭಾಗವಹಿಸಿದಂತಹ ಸಾಕಷ್ಟು ಜನ ಸೇನಾ ಸಿಬ್ಬಂದಿಗಳಾಗಿರ್ಬೋದು, NDRF ತಂಡ ಆಗಿರ್ಬೋದು, SDRF ತಂಡ ಆಗಿರ್ಬೋದು, ಜೊತೆಗೆ ವರದಿಗಾರರಾಗಿರ್ಬೋದು, ಅವರೆಲ್ಲರಿಗೂ ಕೂಡ ಅಂದ್ರೆ ಯಾರೆಲ್ಲ ಪತ್ರಕರ್ತರಿದ್ರು, ಜೊತೆಗೆ ವಿಡಿಯೋ ಜರ್ನಲಿಸ್ಟ್ ಗಳು ಯಾರಿದ್ರು ಅವರೆಲ್ಲರಿಗೂ ಕೂಡ ಊಟವನ್ನ ಇದೇ ಒಂದು ಜಾಗದಿಂದ ಕೊಡಲಾಗಿತ್ತು. ಅಂದ್ರೆ ನಿಜವಾದ ಭಾವೈಕ್ಯತೆಯ ಸಂಕೇತ ಇದು. ಹಾಗಾಗಿ ಇಲ್ಲಿ ಸಾಕಷ್ಟು ಜನ ಈಗಾಗ್ಲೇ ಇಷ್ಟು ದಿನಗಳವರೆಗೂ ಕೂಡ ಏನು ಫುಡ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ರು. ಸಾಕಷ್ಟು ಜನ ಇದ್ದಾರೆ, ಅವ್ರನ್ನ ಮಾತನಾಡಿಸುವಂತ ಕೆಲಸವನ್ನ ಮಾಡ್ತಾ ಹೋಗ್ತೀನಿ. This is the 5th day actually, and today we are crossing. We got the information, instruction from the authority to stop the supply because they have enough food from the revenue department. So last 5 days we was serving the food to all the volunteers, including police department, fire rescue teams and all. Almost 10,000 people's food we supplied daily. Okay. Yeah, last 5 days we supplied. Sir, you people, where are you from? Actually, we are adjacent to district Calicut, and we are from Naripetta Panchayat, and it's called Nadapuram. So we are the group of the people from the White Guard. The White Guard is under the Muslim Youth League. Okay, so we have a lot of volunteers doing many work. Not only this area actually, in rescue also we are doing, and we have many people doing the service in rescue. And this is not the first time we are doing our service. Many disaster area like in 2018, 2019, in many flood area and disaster areas, we are did our service very well. So distributed food was prepared in this masjid, right? Yeah, we are cooking the food lively. Actually, this masjid completely given to us, and to they masjid committee. We contact the masjid committee. They given to the premise to prepare the food, and all the equipments and the foodstuffs we brought from our native place. Yeah. Thank you, okay, sir. thank you. ಇದು ಅಂದ್ರೆ ಸಾಕಷ್ಟು ಈಗಾಗಲೇ ನಾವು ಮುಸ್ಲಿಂ ಲೀಗ್ ಯೂತ್ ಲೀಗ್ ಕಡೆಯಿಂದ ಈಗಾಗಲೇ ಇಲ್ಲಿ ಫುಡ್ ಅನ್ನ ಪ್ರಿಪೇರ್ ಮಾಡಿದ್ವಿ. ಫುಡ್ ಅನ್ನ ಪ್ರಿಪೇರ್ ಮಾಡಿ ಸುಮಾರು 6 ದಿನಗಳವರೆಗೂ ಕೂಡ ನಾವು ಡಿಸ್ಟ್ರಿಬ್ಯೂಟ್ ಅನ್ನ ಮಾಡಿದ್ವಿ. ಅಂದ್ರೆ ಅಲ್ಲಿದ್ದಂತಹವರಿಗೆ ಆ ಊಟವನ್ನ ಅಥವಾ ತಿಂಡಿಯನ್ನ ಕೊಡುವಂತ ಕೆಲಸವನ್ನ ಕೂಡ ಮಾಡಿದ್ವಿ. ಆದ್ರೆ ಈಗ ಸಾಕಷ್ಟು ಈಗಾಗಲೇ ಜನರ ಸಂಖ್ಯೆ ಕೂಡ ಕಮ್ಮಿ ಆಗ್ತಾ ಇದೆ. ಜೊತೆಗೆ ರಕ್ಷಣಾ ಕಾರ್ಯ ಕೂಡ ಈಗಾಗಲೇ ಮಾಡ್ತಾ ಇರೋದ್ರಿಂದ ಇಲ್ಲಿ ಕಡಿಮೆ ಬೇಕಾಗುತ್ತೆ. ಅಂದ್ರೆ ಫುಡ್ಡಿನ ಅವಶ್ಯಕತೆ ಅಷ್ಟೊಂದಿಲ್ಲ. ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಂದಲೇ ಸಾಕಷ್ಟು ಫುಡ್ ಬರುತ್ತೆ ಅಂತ ಹೇಳಿದಕ್ಕೆ ನಾವು ಈಗ ಸದ್ಯದ ಮಟ್ಟಿಗೆ ಸ್ಟಾಪ್ ಮಾಡಿದ್ದೀವಿ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ 6 ದಿನಗಳವರೆಗೂ ಕೂಡ ಮಸ್ಜಿದ್ ನಿಂದ ಫುಡ್ ಅನ್ನ ಸಪ್ಲೈ ಮಾಡಿದ್ದು ನಿಜಕ್ಕೂ ಕೂಡ ಒಂದು ಶ್ಲಾಘನೀಯ ವಿಚಾರ ಅಂತಾನೆ ಹೇಳ್ಬೋದು. ಕ್ಯಾಮರಾಮನ್ ಚಂದ್ರೇಶ್ ಜೊತೆ ಸಂದೇಶ್, ನ್ಯೂಸ್ ಫಾಸ್ಟ್, ವಯನಾಡು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.